ಎಲ್ಲರಲ್ಲಿ ಸುಖವ ಕಂಡವನು. ಸಂತನೆಂದರೆ ಯಾರು ದಿವ್ಯತೆಯ ಅರಿತವನು. ಮಮತೆ ಬಂಧನ ಕಳಚಿ ಬಲು ದೂರ ನಿಂತವನು. ಮಮತೆ ಬಂಧನ ಕಳಚಿ ಬಲು ದೂರ ನಿಂತವನು. ಎಲ್ಲರಲ್ಲಿ ಅವನಿಯೊಬ್ಬ ಮುದ್ದು ರಾಮ. ಎಲ್ಲರಲ್ಲಿ ಅವನಿಯೊಬ್ಬ ಮುದ್ದು ರಾಮ. ಸಿದ್ಧನೆಂದರೆ ಯಾರು ಮನವ ನೋಯಿಸದ, ನೂರು ನೋವನ್ನು ಸಹಿಸಿ ನಗುತ್ತಲಿರುವ. ಸಿದ್ಧನೆಂದರೆ ಯಾರು ಮನವ ನೋಯಿಸದ, ನೂರು ನೋವನ್ನು ಸಹಿಸಿ ನಗುತ್ತಲಿರುವ. ಒಂದಾದ ನುಡಿ ನುಡಿಗೆ ದಿಕ್ಕುದಿಸೆ ದುರ್ವಾದ. ಒಂದಾದ ನಡೆ ನುಡಿಗೆ ದಿಕ್ಕುದಿಸಿ ದುರ್ವಾದ. ಪರಮ ಗುರು ಸಾಧು ಪರಮ ಗುರು ಸಾಧು ಬೇಕು ಬೇಡಗಳಿಲ್ಲ, ಕೋಪ ತಾಪಗಳಿಲ್ಲ, ಖುಷಿ ಮಾತು ಬಿರಿ ನುಡಿಗಳಿರುವುದಿಲ್ಲ ಮನದಿ. ಬೇಕು ಬೇಡಗಳಿಲ್ಲ, ಕೋಪ ತಾಪಗಳಿಲ್ಲ, ಖುಷಿ ಮಾತು ಬಿರಿ ನುಡಿಗಳಿರುವುದಿಲ್ಲ ಮನದಿ. ನನ್ನದೆನುವುದನ್ನೆಲ್ಲ ಮರೆತು ನಿಂತವ, ನನ್ನದೆನುವುದನ್ನೆಲ್ಲ ಮರೆತು ನಿಂತವ. ಎಲ್ಲರಿಗೂ ಮುಂಜಾನೆ ಶುಭ ವಂದನೆಯನ್ನು ಸಲ್ಲಿಸುತ್ತಾ ಪರಮ ಪೂಜ್ಯ ರಾಮದೇವ್ ಮಹಾರಾಜರನ್ನ, ಬಾಲಕೃಷ್ಣ ಆಚಾರ್ಯ ಅವರನ್ನ, ಭವಲ್ಲಾಲ್ ಗುರುಜಿ ಅವರನ್ನ, ಎಲ್ಲ ಯೋಗ ಮುನಿ ಶರಣರನ್ನ, ಋಷಿಯವರನ್ನ ಸ್ಮರಿಸಿಕೊಂಡು ಇವತ್ತಿನ ಯೋಗವನ್ನು ಪ್ರಾರಂಭ ಮಾಡೋಣ. ಈ ರೀತಿ ಚಿನ್ಮಯ ಮುದ್ರೆಯಲ್ಲಿ ಕೂತ್ಕೊಳ್ಳಿ. ಬೆನ್ನುಹುರಿ ನೇರವಾಗಿರಬೇಕು, ಕುತ್ತಿಗೆ ನೇರವಾಗಿರಬೇಕು. ಓಮ 3 ಸಲ ಓಂಕಾರವನ್ನು ಮಾಡೋಣ. ಉಸಿರನ್ನು ತೆಗೆದುಕೊಳ್ಳಿ. ಪ್ರಾರ್ಥನೆಯನ್ನು ಮಾಡೋಣ. ಓಂ ಭೂರ್ಭುವಸ್ವಃ ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ
धियो यो न प्रचोदयात्। ॐ त्र्यम्बकं यजामहे सुगन्धिं पुष्टिवर्धनम् उर्वारुकमेव बन्धनान् मृत्युर्मुक्षयमामृतात्। ॐ सहनाववतु सहनौ भुनक्तु सवीरं करवावहै तेजस्विनामधीतमस्तु मा विद्विषावहै। ॐ असतो मा सद्गमय तमसो मा ज्योतिर्गमय मृत्योर्मा मृतङ्गमय। ॐ शान्ति शान्ति शान्तिः। ನಿಧಾನವಾಗಿ ಎರಡೂ ಕೈಗಳನ್ನು ಮೇಲ್ಗಡೆ ತೆಗೆದುಕೊಂಡು ಕೈಗಳನ್ನು ಜೋರಾಗಿ ಉಜ್ಜಿ ಬಿಸಿಯನ್ನು ನಿಧಾನವಾಗಿ ಕಣ್ಮೆಗಾಡಿಸಿ ಈಗ ಜಾಗಿಂಗನ್ನು ಮಾಡೋಣ. ಸುಮಾರು ಜಾಗಿಂಗ್ ಇದು ಒಂದು 15 ಕಿಲೋಮೀಟ್ರ್, 5 ಕಿಲೋಮೀಟ್ರ್ ಹೋಗಿ ಬಂದಷ್ಟು ನಮಗೆ ವ್ಯಾಯಾಮ ಆಗ್ತದೆ. ಮತ್ತು ಇದನ್ನು ನಿಧಾನವಾಗಿ ಮಾಡಬೇಕು, ಭಾಳ ಕಷ್ಟಪಟ್ಟು ಮಾಡಬಾರ್ದು. ವೇಟ ಜಾಸ್ತಿ ಇದ್ದವರು ನಿಧಾನವಾಗಿ ಮಾಡಬೇಕು, ಇಲ್ಲತ್ತಂದ್ರೆ ಅವ್ರ ಕಾಲುಗಳು ತೊಂದರೆ ಆಗುವ ಸಂಭವ ಇರ್ತದೆ. ಅದಕ್ಕೆ ಅವರು ನಿಧಾನವಾಗಿ ನಿಮ್ಮ ಶಕ್ತಿ ಅನುಸಾರ ಮಾಡಬೇಕು, ಹೆಚ್ಚಿಗೆ ತ್ರಾಸ ಪಟ್ಟುಕೊಳ್ಳದೆ ಮಾಡಬೇಕು. ಭಕ್ತಿಗೆ ಚಾನಲ್ ಶೇರ್ ಅಂಡ್ ಸಬ್ಸ್ಕ್ರೈಬ್. ಥ್ಯಾಂಕ್ ಯು. ಯೋಗಿಯಾಗುವ ಶಿವ ಯೋಗಿಯಾಗುವ, ಯೋಗಿಯಾಗುವ ಶಿವ ಯೋಗಿಯಾಗುವ, ಸಮರಸ ಸುಖದನುಭಾವಿಯಾಗುವ, ಸಮರಸ ಸುಖದನುಭಾವಿಯಾಗುವ. ಬೊಜ್ಜು ವೇಟು ಕಡಿಮೆ ಮಾಡ್ಕೊಳ್ತಾರೆ, ಇದಕ್ಕೆ ಜಾಗಿಂಗ್ ಮಾಡಬೇಕು. ಬೇಗ ಏಳುವ ಗುರುದೇವನ ನೆನೆಯುವ, ಬೇಗ ಏಳುವ ಗುರುದೇವನ ನೆನೆಯುವ, ಆಗು ಮಾಡಿದ್ದು ಶಿರವಾಗಿ ನಮಿಸುವ, ಆಗು ಮಾಡಿದ್ದು ಶಿರವಾಗಿ ನಮಿಸುವ. ಊರ ಕೋಳಿ ಕೂಗಿದ್ದೆ ಕಾರಣವಿಲು ಬದಲಿದ್ದೆ, ಊರ ಕೋಳಿ ಕೂಗಿದ್ದೆ ಕಾರಣವಿಲು ಬದಲಿದ್ದೆ. ಪೂಜೆಯ ವೇಳೆ ಮೀರಿ ಹೋಯಿತೆ, ಲಿಂಗ ಪೂಜೆಯ ವೇಳೆ ಮೀರಿ ಹೋಯಿತೆ. ಯೋಗಿಯಾಗುವ ಶಿವ ಯೋಗಿಯಾಗುವ, ಯೋಗಿಯಾಗುವ ಶಿವ ಯೋಗಿಯಾಗುವ, ಸಮರಸ ಸುಖದನುಭಾವಿಯಾಗುವ, ಸಮರಸ ಸುಖದನುಭಾವಿಯಾಗುವ. ಗಾಂಧಾರಿಯಂತೆ ರಾಧಾ ಮಾಂಧಾರಿಯಂತೆ, ಗಾಂಧಾರಿಯಂತೆ ರಾಧಾ ಮಾಂಧಾರಿಯಂತೆ, ಶರಣ ಜನರ ಲಿಂಗಾರ್ಚನೆಯಂತೆ, ಶರಣ ಜನರ ಲಿಂಗಾರ್ಚನೆಯಂತೆ. ಆಸನ ಹಾಕುವ ನಾವು ಅಲುಗದೆ ಕೂಡುವ, ಆಸನ ಹಾಕುವ ನಾವು ಅಲುಗದೆ ಕೂಡುವ, ಅಘಹರನ ಅಂಗೈಲಿಟ್ಟು ಅರ್ತಿಲಿ ನೋಡುವ, ಅಘಹರನ ಅಂಗೈಲಿಟ್ಟು ಅರ್ತಿಲಿ ನೋಡುವ. ಯೋಗಿಯಾಗುವ ಶಿವ ಯೋಗಿಯಾಗುವ, ಯೋಗಿಯಾಗುವ ಶಿವ ಯೋಗಿಯಾಗುವ, ಸಮರಸ ಸುಖದನುಭಾವಿಯಾಗುವ, ಸಮರಸ ಸುಖದನುಭಾವಿಯಾಗುವ.
ಬಸವ ಒಬ್ಬ ಅಲ್ಲಮ ಪ್ರಭುವ ಬಸವ ಒಬ್ಬ ಅಲ್ಲಮ ಪ್ರಭುವ ಚಿಕ್ಕಪ್ಪ ಚೆನ್ನ ಬಸವನ ಕರೆಯುವ ಚಿಕ್ಕಪ್ಪ ಚೆನ್ನ ಬಸವನ ಕರೆಯುವ ಶರಣರೆಲ್ಲರ ಭಕ್ತಿಯಿಂದ ನೆನೆಯುವ ಶರಣರೆಲ್ಲರ ಭಕ್ತಿಯಿಂದ ನೆನೆಯುವ ಶಿವಯೋಗದಿ ಕೈ ಹಿಡಿದೆನ್ನುವ ಶಿವಯೋಗದಿ ಕೈ ಹಿಡಿದೆನ್ನುವ ಯೋಗಿಯಾಗುವ ಶಿವಯೋಗಿಯಾಗುವ ಯೋಗಿಯಾಗುವ ಶಿವಯೋಗಿಯಾಗುವ ಸಮರಸ ಸುಖದ ಅನುಭವಿಯಾಗುವ ಸಮರಸ ಸುಖದ ಅನುಭವಿಯಾಗುವ ಯೋಗಿಯಾಗುವ ಶಿವಯೋಗಿಯಾಗುವ ಯೋಗಿಯಾಗುವ ಶಿವಯೋಗಿಯಾಗುವ ಸಮರಸ ಸುಖದ ಅನುಭವಿಯಾಗುವ ಸಮರಸ ಸುಖದ ಅನುಭವಿಯಾಗುವ ಯೋಗಿಯಾಗುವ ಶಿವಯೋಗಿಯಾಗುವ ಯೋಗಿಯಾಗುವ ಶಿವಯೋಗಿಯಾಗುವ ಸಮರಸ ಸುಖದ ಅನುಭವಿಯಾಗುವ ಸಮರಸ ಸುಖದ ಅನುಭವಿಯಾಗುವ ಯೋಗಿಯಾಗುವ ಶಿವಯೋಗಿಯಾಗುವ ಯೋಗಿಯಾಗುವ ಶಿವಯೋಗಿಯಾಗುವ ಸಮರಸ ಸುಖದ ಅನುಭವಿಯಾಗುವ ಸಮರಸ ಸುಖದ ಅನುಭವಿಯಾಗುವ ಸಮರಸ ಸುಖದ ಅನುಭವಿಯಾಗುವ ಸಮರಸ ಸುಖದ ಅನುಭವಿಯಾಗುವ ಈಗ ಸೂಕ್ಷ್ಮ ವ್ಯಾಯಾಮ ಮಾಡೋಣ. ಕೈಗಳನ್ನು ಮೊಣಕಾಲು ಮತ್ತು ಈ ರೀತಿ ರೊಟೇಟ್ ಮಾಡಬೇಕು. ಎಡಗಡೆಯಿಂದ ತಿರುಗಿಸಬೇಕು. ನಮ್ಮ ದೃಷ್ಟಿ ಎದುರುಗಡೆ ಇರಲಿ. ರಿವರ್ಸ್. ಚೇಂಜ್. ಈಗ ನಡವನ್ನು ರೊಟೇಟ್ ತಿರುಗಿಸೋಣ. ಈಗ ಪಾರ್ಶ್ವಕೋಣಾಸನ ಮಾಡೋಣ. ಎಡಗಾಲನೇ ಈ ರೀತಿ ತಿರುಗಬೇಕು, ಬಲಗಾಲ ನೇರವಾಗಿ. ಮೇಲ್ಗಡೆ ಕೈ ಮೇಲ್ಗಡೆ ಬರಲಿ. ನಮ್ಮ ಕುತ್ತಿ ಎಷ್ಟು ಸಾಧ್ಯಕ್ಕಷ್ಟು ಮೇಲ್ಗಡೆ ನೋಡಬೇಕು. दो रिवर्स. चेंज.
ಎಡಗೈನ ನೆಲಕ್ಕೂರು, ಬಲಗಾಲು ಮತ್ತು ಬಲಗೈನ ಮೇಲ್ಗಡೆ ಎತ್ತು. ಚೇಂಜ್. ಬಲಗೈಯನ್ನು ಊರುದು ಕೆಳಗಡೆ. ಈಗ ಪಾದಹಸ್ತಾಸನ ಮಾಡೋಣ. ಈ ರೀತಿ ಸಮಸ್ಥಿತಿಯಲ್ಲಿ ಸಾಧ್ಯ ಆದರೆ ಎರಡೂ ಕಾಲಗಳನ್ನು ಕೂಡಿಸಿ ಸಾಧ್ಯ ಕೈಗಳನ್ನು ಮೇಲ್ಗಡೆ ಎತ್ತಿ ನಮ್ಮ ದೃಷ್ಟಿ ಎದುರುಗಡೆಯಲ್ಲಿ ಅದೇ ಕೈಗಳನ್ನು ಮುಂದೆ ಬಗ್ಗಿಸ್ತಾ ಹಣಿಯನ್ನು ನಮ್ಮ ಕಾಲಿಗೆ ಎತ್ತು ಮಾಡಿ ಕಾಲುಗಳು ಶೀಲವಾಗಿರಲಿ, ಮಡಚಿರಬಾರದು. ಕೈಗಳು ಪಾದದ ಹತ್ತಿರ ಇರಬೇಕು. ಹಿಂಬಳ ಕಡೆ ಹಣಿಯನ್ನು ಹಚ್ಚಕ್ಕೆ ಪ್ರಯತ್ನ ಮಾಡಿ ಅದೇ ಸ್ಥಿತಿಯಲ್ಲಿ ನಿಲ್ಲಿ. ಈಗ ಅರ್ಧ ಚಕ್ರಾಸನ ಮಾಡೋಣ. ಎರಡೂ ಕೈಗಳು ನಡೆದ ಮೇಗಿರಲಿ. ಎರಡೂ ಸಾಧ್ಯ ಆದ ಕಾಲುಗಳನ್ನು ಕೂಡಿಸಿ ನಿಮ್ಮ ಶಕ್ತಿಯ ಅನುಸಾರ ಹಿಂದ್ಗಡೆ ಬಗ್ಗಿ ಕಾಲುಗಳನ್ನೇ ನೇರವಾಗಿರು. ನಡೆದ ಮೇಲಿನ ಭಾಗವನ್ನು ಬಗ್ಗಿಸಬೇಕು. ಈಗ ತಾಡಾಸನ ಮಾಡೋಣ. ಕೈಗಳು ಲಾಕ್ ಆಗಿರಲಿ. ಈ ರೀತಿ ಕೈಗಳಿರಲಿ. ಮೇಲ್ಗಡೆ ಎತ್ತಿ ನಮ್ಮ ಅಂಗೈಗಳು ಆಕಾಶ ಕಡೆ ಇಲ್ಲಿ. ಎರಡೂ ಕೈಗಳು ಕಿವಿಗೆ ತಾಕಲಿಕ್ಕೆ ಪ್ರಯತ್ನ ಮಾಡಿ ಹಿಂಬಡೆ ಹತ್ತಿ ನಮ್ಮ ದೃಷ್ಟಿ ಎದುರುಗಡೆ ಇರಲಿ. ಈಗ ವೃಕ್ಷಾಸನ ಮಾಡೋಣ. ಎಡಗಾಲನ್ನು ಎತ್ತಿ ಬಲ ತೊಡೆ ಮೇಗಳು ನಿಧಾನವಾಗಿ ಮಾಡಿ. ಯಾರಿಗೂ ಬರೋದಿಲ್ಲ ಫಸ್ಟ್ ಟೈಮು ಗಾಡಿ ಹೆಚ್ಚಿ ಮಾಡಬಹುದು. ಈಗ ಬಲಗಾಲನೆತ್ತಿ
ಎಡ ತೊಡೆ ಮೇಲಿಡು. ಈಗ ಸೂರ್ಯ ನಮಸ್ಕಾರವನ್ನು ಮಾಡೋಣ. ಸೂರ್ಯ ನಮಸ್ಕಾರದ 12 ಮಂತ್ರಗಳನ್ನು ಹೆಸರನ್ನು ಹೇಳ್ತಾ 12 ಮಂತ್ರಗಳನ್ನು ಹೇಳೋಣ. ಓಂ ಮಿತ್ರಾಯ ನಮಃ. ಓಂ ರವೇ ನಮಃ. ಓಂ ಸೂರ್ಯಾಯ ನಮಃ. ಓಂ ಭಾನುವೇ ನಮಃ. ಓಂ ಖಗಾಯ ನಮಃ. ಓಂ ಪೂಷ್ಣೇ ನಮಃ. ಓಂ ಹಿರಣ್ಯಗರ್ಭಾಯ ನಮಃ. ಓಂ ಅರ್ಚೇ ನಮಃ. ಓಂ ಆದಿತ್ಯಾಯ ನಮಃ. ಓಂ ಸವಿತ್ರೇ ನಮಃ. ಓಂ ಅರ್ಕಾಯ ನಮಃ. ಓಂ ಭಾಸ್ಕರಾಯ ನಮಃ. ಓಂ ಶ್ರೀ ಸವಿತ್ರ ಸೂರ್ಯನಾರಾಯ ನಮಃ. ವಿಶ್ರಾಮ. ಈಗ ಇನ್ನೊಂದ್ಸಲ ಸೂರ್ಯ ನಮಸ್ಕಾರವನ್ನು ಆಸನಗಳ ಹೆಸರನ್ನು ಹೇಳ್ತಾ ಮತ್ತೊಂದ್ಸಲ ಬನ್ನಿ ಮಾಡೋಣ. ಪ್ರಣಾಮಾಸನ, ಉರ್ಧ್ವಸ್ಥಾಸನ, ಪಾದಸ್ಥಾಸನ, ದಕ್ಷಿಣ ಸ್ವಸಂಚಾಲನಾಸನ, ಪರ್ವತಾಸನ, ಅಷ್ಟಾಂಗ ನಮನಾಸನ, ಭುಜಂಗಾಸನ, ಪರ್ವತಾಸನ, ವಾಮ ಸ್ವಸಂಚಾಲನಾಸನ, ಪಾದಸ್ಥಾಸನ, ಉರ್ಧ್ವಸ್ಥಾಸನ, ಪ್ರಣಾಮಾಸನ, ವಿಶ್ರಾಮ. ಕಾಲುಗಳನ್ನು ಸ್ವಲ್ಪ ಅಗಲ ಮಾಡಿ ನಮ್ಮ ಕುತ್ತಿಗೆ ಹಿಂದುಗಡೆ ಇರಲಿ. ವಿಶ್ರಾಂತಿ ಸ್ಥಿತಿಗೆ ಬನ್ನಿ. ಕಾಲನ್ನು ರೊಟೇಟ್ ಮಾಡಿ ರಿವರ್ಸ್.
ಪಾದಗಳಿಂದ ಮುಂದೆ ಮಾಡಿ ಬಲಗಳನ್ನು ಮುಚ್ಚಿ ಬಟರ್ಫ್ಲೈ. ಖಾಲಿ ಬಟ್ಲಿ ಇದ್ದಾಗ ಬಟರ್ಫ್ಲೈ ಮಾಡಬೇಕು. ಇದರಿಂದ ನಡ ಸಣ್ಣ ಆಗ್ತದೆ, ವೇಟ್ ಕಡಿಮೆ ಆಕತಿ, ಬೊಜ್ಜು ಕಡಿಮೆ ಆಕತಿ. ಹೊಟ್ಟೆ ಬಂದಿರ್ತಲ್ಲ ಅವ್ರಿಗೆ ಇದು ಡೈಲಿ ಖಾಲಿ ಬಟ್ಲಿ ಇದ್ದಾಗ ಅಥವಾ ಖಾಲಿ ಕುಂತಾಗ ಟಿವಿ ಮುಂದೆ ಕುಂತಾಗ ಇದನ್ನು ಮಾಡ್ಕೋತ ಇದ್ದರೆ ನಡ ಸಣ್ಣ ಆಗ್ತದೆ. ಈಗ ನಮ್ಮ ಪಾದವನ್ನು ನೆಲಕ್ಕೆ ಹಚ್ಚಕ್ಕೆ ಪ್ರಯತ್ನ ಮಾಡೋದು. ಇದು ಈ ರೀತಿ ಬಲಗೈಯಿಂದ ಹಿಡ್ಕೊಂಡು ಎಡಗೈಯಿಂದ ಈ ರೀತಿ ಹಾಕಿಸ್ಬೇಕು. ಈ ರೀತಿ ಕಾಲುಗಳನ್ನ ಕೀಲುಗಳನ್ನ ಸಡಿಲಿಸು. ಈ ರೀತಿ ಕಾಲುಗಳನ್ನು ಮಗುವಿನ ಆಡಿಸಿದಂಗ ಈ ರೀತಿ ತೊಟ್ಟಿಲ್ದಾಗ ತೂಗಿಸಿದಂಗ ಈ ರೀತಿ ಮಾಡಬೇಕು. ಜೋಗಳ ಹಾಡು. ಈಗ ಬಲಗಾಲನ್ನು ತೆಗೆದುಕೊಂಡು ಸ್ವಲ್ಪ ಕಾಲುಗಳನ್ನ ಅಗಲಿಸುವುದು, ಈ ರೀತಿ ಈ ಕೈಯನ್ನು ಈ ರೀತಿ ಕಾಲುಗಳನ್ನು ಮಡಿಸ್ಬೇಕು. ನಮ್ಮ ಬಲಗಾಲನ ಈ ರೀತಿ ಮಡಿಸ್ಬೇಕು. ಕುಂತು ಕೀಲುಗಳನ್ನ ನಡಗಳನ್ನು ಮಾಡೋದ್ರಿಂದ ಇಂಥ ಆಸನಗಳು ಮಾಡೋದ್ರಿಂದ ನಮ್ಮ ಎಲ್ಲ ನಡನ್ನು ಮತ್ತು ಬಜ್ಜು ವೇಟು ಎಲ್ಲ ಕಡಿಮೆ ಆಗ್ತಾವೆ. ಮತ್ತೆಲ್ಲ ಕೀಲುಗಳು ಸಡಿಲಿಸ್ತಾವೆ, ಆಕ್ಟಿವ್ ಆಗ್ತಾವೆ. ಬಲಗಾಲ ನೆತ್ತಿ ಹೀಗೆ ತಗೊಳ್ಳಿ. ಇದು ಇದು
ಈಗ ವಕ್ರಾಸನ ಮಾಡೋಣ. ವಕ್ರಾಸನ ಮಾಡೋದ್ರಿಂದ ನಮ್ಮ ಬೊಜ್ಜು, ವೇಟು, ಸಕ್ಕರೆ ಕಾಯಿಲೆ ಅವರಿಗೆ, ಮಧುಮೇಹ, ಡಯಾಬಿಟೀಸ್, ಜಠರ ಕ್ರಿಯೆ, ಕಾಲಿನ ಕುತ್ತಿಗೆ ನೋವುಗಳು ಮತ್ತು ಬ್ಲಡ್ ಸರ್ಕ್ಯುಲೇಟ್ ಚೆನ್ನಾಗಿ ಆಗ್ತಾವೆ, ಆ್ಯಕ್ಟಿವ್ ಇರ್ತಾವೆ. ಹೊಟ್ಟೆಯನ್ನು ತಿರುಗಿಸ್ಬೇಕು. ರಿವರ್ಸ್. ಬಲಗಾಲನ್ನು ಸೀದಾ ಮಾಡಬೇಕು. ಕುತ್ತಿಗೆನ ನಮ್ಮ ಎಡಗಡೆ ತಿರುಗಿಸ್ಬೇಕು. ಎಡ್ ಸೈಡ್ ಕುತ್ತಿಗೆಯನ್ನು ತಿರುಗಿಸ್ಬೇಕು. ಪಟ್ಟಿ ತಿರುಗಿಸ್ಬೇಕು. ಈಗ ಅರ್ಧ ಮಚ್ಚೇಂದ್ರ ಆಸನ. ಬಲಗಾಲನ್ನು ಮಡಚಿ ಎಡದ ತೆಗೆದು ಹತ್ತಬೇಕು. ಈ ರೀತಿ ಬಲಗಾಲನ್ನ ಎತ್ತಿ ತೊಡೆಯ ಬಾಜು ಇಡಬೇಕು. ಎಡಗೈಯಿಂದ ಒತ್ತಬೇಕು. ರಿವರ್ಸ್. ಈಗ ಎಡಗಾಲನ್ನು ಬಲಗಾಲ ತೆಗೆದು ಹಾಕಿರಬೇಕು. ಕಾಲುಗಳನ್ನು ಈ ರೀತಿ ಸಮಾಂತರ ಸ್ಥಿತಿಗೆ ಇಟ್ಟರು ನಡ್ತೈತಿ, ಅಥವಾ ನಿಮಗೆ ಅನುಕೂಲ ಆಗಿ ಮಾಡ್ಬೋದು. ಇದಕ್ಕೆ ಅರ್ಧ ಮಚ್ಚೇಂದ್ರ ಆಸನ. ಇದರಿಂದ ಜಠರ ಕ್ರಿಯೆಗೆ ಒಂದು ಚೆನ್ನಾಗಿ ಕೆಲಸ ಮಾಡ್ತದೆ. ಅಡ್ರಿನಲ್ ಗ್ರಂಥಿ ಒಳಗೆ ವಿಷ ಇರ್ತದೆ. ಅದು ಪೆಟ್ಟು, ಕೆಮ್ಮು, ನೆಗಡಿ, ಅಸ್ತಮಾ ಎಲ್ಲ ನಿವಾರಣೆ ಆಗ್ತದೆ ನೋಡಿ ಈ ಆಸನ ಮಾಡೋದ್ರಿಂದ. ಮಧುಮೇಹದವ್ರಿಗೆ ಇದು ಒಳ್ಳೆಯ ಆಸನ. ಡಯಾಬಿಟಿಸ್ದವ್ರಿಗೆ ಒಳ್ಳೆಯ ಆಸನ ಇದು. ಈಗ ವಜ್ರಾಸನ ಸ್ಥಿತಿಗೆ ಬರೋಣ. ಮಂಡೂಕಾಸನ. ಈ ಆಸನ ಮಾಡುವುದರಿಂದ ಸಕ್ಕರೆ ಕಾಯಿಲೆ, ಮಧುಮೇಹ, ಡಯಾಬಿಟೀಸ್ ಮತ್ತು ಜಠರ ಕ್ರಿಯೆಗೆ ಇದು ಒಳ್ಳೆಯ ಆಸನ. ಈ ರೀತಿ ಹೆಬ್ಬಳ್ಳನ್ನು ಮಡಿಸಿ, ನಾಲ್ಕು ಬಲಗಳನ್ನು ಮಡಿಸಿ, ಕಿಬ್ಬಟ್ಟೆಯಲ್ಲಿ ಈ ರೀತಿ ಇರಬೇಕು. ಉಸಿರನ್ನು ಬಿಡ್ತಾ ಕೆಳಗಡೆ ಬರಬೇಕು. ನಮ್ಮ ದೃಷ್ಟಿ ಸ್ವಲ್ಪ ಎದುರುಗಡೆ ಇರಬೇಕು. ಯಾಕಂತಂದ್ರೆ ಬಾರ್ ಜಾಸ್ತಿ ಆಕತಿ. ಬಾರ್ ಜಾಸ್ತಿ ಆಯ್ತಂದ್ರೆ ಚೆನ್ನಾಗಿ ನಮಗೆ ಹೊಟ್ಟೆ ಮೇಲೆ ಕಿಬ್ಬಟ್ಟು ಒಳಗೆ ಪ್ರೆಷರ್ ಬರ್ತದೆ. ಇದರಿಂದ ನಮ್ಮ ಸಕ್ಕರೆ, ಇನ್ಸುಲಿನ್ ಜಾಸ್ತಿ ಆಗ್ತದೆ ಇನ್ನು ಮಾಡುವುದರಿಂದ. ಇದು ಉಸಿರನ್ನು ತೆಗೆದುಕೊಟ್ಟ ಮೇಲ್ಗಡೆ ಬರಬೇಕು. ಇದನ್ನೇ ಇನ್ನೊಂದು ಟೈಪ್. ಎಡ ಹಸ್ತವನ್ನು ಬಲ ಹಸ್ತ ಕಿಬ್ಬಟ್ಟೆ ಒಳಗೆ ತುರುಕಿರಬೇಕು. ಈ ರೀತಿ ಉಸಿರನ್ನು ಬಿಡ್ತಾ ಕೆಳಗಡೆ ಬರಬೇಕು. ನಮ್ಮ ಎರಡೂ ತೊಡೆಯದೇ ತಾಗಿರ್ಬೇಕು. ಕಟ್ಟಿ ಬಾಳದವ್ರಿಗೆ ಆಗೋದಿಲ್ಲ. ಅವರು ನಿಧಾನವಾಗಿ ನಿಮ್ಗೆ ಎಷ್ಟಕ್ಕಂತ ಅಷ್ಟು ಮಾಡಬೇಕು. ಇನ್ನೊಂದು ಕಂಪಲ್ಸರಿ ಡೈಲಿ ಮಾಡ್ತಾ ನೀವು ಪ್ರಾಕ್ಟೀಸ್ ಮಾಡಿದ್ರಂದ್ರೆ ಈ ಆಸನ ಭಾಳ ಒಳ್ಳೆಯದು. ಹೆಚ್ಚೆಚ್ಚಿಗೆ ಈ ಸ್ಥಿತಿಯಲ್ಲಿ ನಿಲ್ಲಬೇಕು. ಸಕ್ಕರೆ ಕಾಯಿಲೆಯಿಂದ ಬಳಲುವವರು ಹೆಚ್ಚೆಚ್ಚಿಗೆ ಈ ಸ್ಥಿತಿಯಲ್ಲಿ ಇರಬೇಕು. ಇನ್ಸುಲಿನ ಭಾಳ ಜಾಸ್ತಿ ಆದ್ರೂ ಸಕ್ಕರೆ ಬರ್ತೈತಿ, ಸಕ್ಕರೆ ರೋಗ ಬರ್ತದೆ. ಭಾಳ ಕಡಿಮೆ ಆದ್ರೂ ಸಕ್ಕರೆ ಕಾಯಿಲೆ ಬರ್ತೈತಿ. ಈ ಯೋಗ ಮಾಡೋದ್ರಿಂದ ಸಕ್ಕರೆ ಕಾಯಿಲೆಯನ್ನು ನಮ್ಮ ನಿಯಂತ್ರಣದಲ್ಲಿರ್ತದೆ. ಅದಕ್ಕೆ ಯೋಗ ಮಾಡೋದ್ರಿಂದ ಜಾಸ್ತಿನೂ ಆಗೋದಿಲ್ಲ, ಕಡಿಮೆನೂ ಆಗೋದಿಲ್ಲ. ನಮ್ಮ ಸಮ ಪ್ರಮಾಣದಲ್ಲಿ ನಮಗೆ ಇನ್ಸುಲಿನ್ ಬರ್ತದೆ ಯೋಗ ಮಾಡೋದ್ರಿಂದ. ಈಗ ಅಡ್ಡ ಉಷ್ಟ್ರಾಸನ ಮಾಡೋಣ. ಈ ರೀತಿ ಎರಡೂ ಕೈಗಳಿರಲಿ. ನಮ್ಮ ಈ ರೀತಿ ಕೈಗಳಿರಬೇಕು.
ನಡದಿಂದ ಮೇಲಿನ ಭಾಗವನ್ನು ಬಗ್ಗಿಸಬೇಕು, ಕೆಳಗಿನ ಭಾಗ ನೇರವಾಗಿ. ಸಾಧ್ಯ ಎರಡು ಕಾಲುಗಳನ್ನು ಕೂಡಿಸಿದ್ರೆ ಒಳ್ಳೆಯದು. ಈಗ ಪೂರ್ಣ ಉಷ್ಟ್ರಾಸನ ಮಾಡೋಣ. ಬಲಗೈಯಿಂದ ಬಲಗಾಲಿನ ಹಿಂಬಡ ಹಿಡ್ಕೊಳ್ಳು, ಎಡಗೈಯಿಂದ ಎಡಗೈ ಹಿಂಬಡ ಹಿಡ್ಕೊಳ್ಳು. ಹೊಟ್ಟೆಯನ್ನು ಮುಂದ್ಗಡೆ ಬರ್ತದೆ. ಈಗ ಗೋಮುಖಾಸನ ಮಾಡೋಣ. ಬಲಗಾಲನ್ನೆತ್ತಿ ಎಡ ಈ ಕಾಲಿನ ಮೇಲಿರಬೇಕು. ಯಾವ ಕಾಲು ಮೇಲ್ಗಡೆ ಆ ಕೈನ ಮೇಲ್ಗಡೆ ಎತ್ತಬೇಕು. ನಮ್ಮ ದೃಷ್ಟಿ ಎದುರುಗಡೆ ಇರಲಿ, ಕಣ್ಣು ಮುಚ್ಚಿರಲಿ. ನಮ್ಮ ನರನಾಡಿಗಳ ಬಿಗಿತವನ್ನು ಗಮನಿಸ್ಬೇಕು. ಕಣ್ಣು ಮುಚ್ಚಿ ಎಲ್ಲಿ ನೋವು ಬರ್ತದ, ಎಲ್ಲಿ ಬಿಗಿತ ಬರ್ತದ ಅದನ್ನು ಸೂಕ್ಷ್ಮವಾಗಿ ಗಮನಿಸಬೇಕು. ರಿವರ್ಸ್. ಈಗ ಎಡಗಾಲ ಮೇಲ್ಗಡೆದ, ಎಡಗೈನ ಮೇಲ್ಗಡೆ ಎತ್ತಬೇಕು. ಇದನ್ನ ಮಾಡೋದ್ರಿಂದ ಕುತ್ತಿಗೆ ನೋವು, ಸ್ಪೆಂಡಾಲಿಸಿಸ್ ಮತ್ತು ಕೈಗಳ ಕುತ್ತಿಗೆ ನೋವುಗಳ ನಿವಾರಣೆ ಆಗ್ತದೆ. ಲಾಕ್ ಮಾಡಬೇಕು. ಲಾಕ್ ಆಗಲಿ ಅಂದ್ರೆ ನಾವು ಖರ್ಚಿಪ್ ತಗೊಂಡು ಬಲಗೈ ಎಡಗೈಯಿಂದ ಅದನ್ನು ಜಗ್ಬೇಕು. ರೂಢಿ ಆಗುತ್ತಕ್ಕ ಮುಂದೆ ನೀವು ಎರಡೂ ಕೈಗಳು ಟಚ್ ಆಗಕತ್ತದ ಅಂದ್ರೆ ಬಿಟ್ಟು ಬಿಡಬೇಕು. ನೇರವಾಗಿ ಕೂತಿರ್ಬೇಕು. ಸಾಧ್ಯ ಬಲಗೈಯಿಂದ ಎಡಗೈಯನ್ನು ಜಗ್ಬೇಕು. ಇದು ಈಗ ಶಶಾಂಕಾಸನ ಮಾಡೋಣ. ಶಶಾಂಕಾಸನ ಮಾನಸಿಕವಾಗಿ ಬಳಲುವವರಿಗೆ ಮತ್ತು ಭಾಳ ಬೇಜಾರಾದಾಗ ಇದು ಮನಸ್ಸಿಗೆ ನೆಮ್ಮದಿಯನ್ನು ಕೊಡುವಂಥದ್ದು. ಕೈಗಳು ನೇರವಾಗಿರಲಿ, ಹನಿ ನೆಲಕ್ಕಿರಲಿ, ಎರಡೂ ಕೈಗಳು ನೇರವಾಗಿರಬೇಕು. ದೀರ್ಘವಾಗಿ ಉಸಿರಾಡಬೇಕು. ಆಸನಗಳನ್ನು ಉಸಿರಾಟದೊಂದಿಗೆ ಮಾಡಬೇಕು. ಇದು ಈಗ ಸ್ವಲ್ಪ ಕಪಾಲಭಾತಿಯನ್ನು ಮಾಡೋಣ. ಈಗ ಉಸಿರನ್ನ ತೆಗೆದುಕೊಳ್ಳಿ. ಉಸಿರ ತೆಗೆದುಕೊಳ್ಳೋದಷ್ಟ. ಉಸಿರನ್ನ ತೆಗೆದುಕೊಳ್ಳಿ. ಉಸಿರು ಬಿಡುದು, ತೆಗೆದುಕೊಳ್ಳಂಗಿಲ್ಲ. ಒಳ್ಳೆ ಉಸಿರನ್ನು ಬಿಡಬೇಕು.
योगी बनो योगी बनो योगी बनो योगी बनो रे भोगी नहीं रोगी नहीं योगी बनो रे भोगी नहीं योगी बनो रे योगी बनो योगी बनो योगी बनो योगी बनो रे भोगी नहीं योगी बनो रे ಮಧ್ಯಮ ಗತಿ ನಿಧಾನ ಗತಿ ಮಧ್ಯಮ ಗತಿ ತೀವ್ರ ಗತಿ ಒಳಗೆ ಮಾಡಬೇಕು ಮೊದಲು ಪ್ರಾಕ್ಟೀಸ್ ಮಾಡುವವರು ನಿಧಾನ ಗತಿ ಒಳಗೆ ಮಾಡಬೇಕು ಪ್ರಾಕ್ಟೀಸ್ ಮಾಡೋರು ನಿಧಾನ ಗತಿ ಒಳಗೆ ಮಾಡಬೇಕು ನಿಧಾನ ಗತಿ ಅಂದ್ರೆ ಮಧ್ಯಮ ಗತಿ ಅಂದ್ರೆ ಅದಕ್ಕೆ ಸ್ವಲ್ಪ ಸ್ಪೀಡ್ दीर्घ श्वास लेना और छोड़ना है भ्रष्टिका दीर्घ श्वास लेना और छोड़ना है भ्रष्टिका पहले 5 मिनट हो अभ्यास नित्य इसका पहले 5 मिनट हो अभ्यास नित्य इसका चित्त वृत्तियों के सब निरोधी बनो रे होगी नहीं रोगी नहीं योगी बनो रे रोगी नहीं योगी बनो रे ಸೂಕ್ಷ್ಮ ಮಾಡೋಣ ಇದನ್ನ 10 ಸಲ 15 ಸಲ ಮಾಡಬೇಕು ರಿವರ್ಸ್ श्वास नाक से ही छोड़ना कपाल भाती है श्वास नाक से ही छोड़ना कपाल भाती है नियम 15 मिनट का हो चमक मुख पे लाती है नियम 15 मिनट का हो चमक मुख पे लाती है उदर रोग शमन कर निरोगी बनो रे भोगी नहीं योगी बनो रे भोगी नहीं योगी बनो रे रिवर्स चेंज बाद में ऊंचाई और बाह्य प्राणायाम हो बाद में ऊंचाई और बाह्य प्राणायाम हो अग्निसार से खत्म उदर रोग तमाम हो अग्निसार से खत्म उदर रोग तमाम हो उठो जागो स्वास्थ्य के संयोगी बनो रे भोगी नहीं रोगी नहीं योगी बनो रे भोगी नहीं योगी बनो रे ಅನುಲೋಮ ವಿಲೋಮ ಮಾಡೋಣ ಎಡಗಡೆಯಿಂದ ಉಸಿರು ತೆಗೆದುಕೊಳ್ಳೋದು ಹಾಗೆ ನಿಲ್ಲಿಸೋದು ಮತ್ತು ಬಲಗಡೆ ಬಿಡೋದು ಮತ್ತು ಖಾಲಿ ಹೊಟ್ಟೆಲಿ ನಿಲ್ಲಿಸೋದು ಮತ್ತು ಬಲಗಡೆಯಿಂದ ಉಸಿರನ್ನು ತೆಗೆದುಕೊಳ್ಳಬೇಕು ಅದಕ್ಕೆ ಪೂರಕ ಕುಂಭಕ ರೇಚಕ ಬಾಹ್ಯ ಕುಂಭಕ ಪ್ರಕಾರ ಉಸಿರಾಟವನ್ನು ಮಾಡಬೇಕು ಉಸಿರು ತೆಗೆದುಕೊಳ್ಳುವ ಮುಂದೆ ಓಂ ತೆಗೆದುಕೊಳ್ಬೇಕು ಬಿಡು ಮುಂದೆ ಓಂ ಅಂತ ಬಿಡಬೇಕು ಮನಸ್ಸು ಉಸಿರಾಟ ಜೊತೆ ಇರಬೇಕು हृदय रोग रक्तचाप सबसे मुक्ति लीजिए शांत मन तनाव के विरोधी बनो रे होगी नहीं रोगी नहीं योगी बनो रे होगी नहीं योगी बनो रे काम
रे उद्गीत प्रणव 8 प्राणायाम हो, राम रे उद्गीत प्रणव 8 प्राणायाम हो, आसन हो 12 और 12 व्यायाम हो, आसन हो 12 और 12 व्यायाम हो। मन व बुद्धि शांत कर, मन व बुद्धि शांत कर, आरोगी बनो रे, होगी नहीं, होगी नहीं, रोगी नहीं, योगी बनो रे, होगी नहीं, रोगी नहीं, योगी बनो रे, योगी बनो, योगी बनो, योगी बनो, योगी बनो रे, होगी नहीं, रोगी नहीं, 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 योगी बनो रे। ಬಾಳ ನೋಡು ಬೆಳಬೇಕಂದ್ರೆ ಮಾಡ್ಬೇಕಪ್ಪ ಯೋಗ, ಮಾಡ್ಬೇಕಪ್ಪ ಯೋಗ, ಇಲ್ಲಂತಂದ್ರೆ ಸಾಯೋ ತನಕ ಕಾಡುತ್ತಪ್ಪ ರೋಗ, ಕಾಡುತ್ತಪ್ಪ ರೋಗ. ದಿನವೆಲ್ಲಾನು ಸಿಕ್ಕಾಪಟ್ಟೆ ಅನುಭವಿಸಿದ್ರೆ ಭೋಗ, ತಾನಾಗ್ ಬಂದು ತಗ್ಲಾಕೊಂಡು ತಾರಾಡ್ಸತ್ತೆ ರೋಗ. ಹೊತ್ತಾರೆದ್ದು ಹೊತ್ತಿಗ್ ಮುಂಚೆ ಮಾಡಿಲ್ಲ ಅಂದ್ರೆ ಸಾಮು, ಕೈ ಕಾಲೆಲ್ಲ ಸೆಟ್ಕೊಂಡ್ಬಿಟ್ಟು ಹಿಡ್ಕೊಳ್ಳತ್ತೆ ಜೂಮು, ಹಿಡ್ಕೊಳ್ಳತ್ತೆ ಜೂಮು. ಮಾಡ್ಬೇಕಪ್ಪ ಯೋಗ, ನಾಳೆ ಬರ್ಲಿ ನಾಡಿದ್ಗಿರ್ಲಿ ಅಂತ ತೊಳ್ಕೊಂಡ್ ಬಂದ್ರೆ ತಕ್ಕೊಳ್ಳಪ್ಪ ತಪ್ಪೋದಿಲ್ಲ ಮನುಷ್ಯಂಗ್ ಬರೀ ತೊಂದ್ರೆ. ಮೈ ಕೈ ಬಗ್ಸಿ ದೇಹ ಕುಗ್ಸಿ ಸಾಮು ಹೊಡೆದ್ರೆ ನೀನು, ನಾಗೇಶಣ್ಣ ಜೊತೆಗ್ ಬಂದು ಕಲಿಸ್ತಾನೆ ತಾನು. ಮಾಡ್ಬೇಕಪ್ಪ ಯೋಗ, ಸೂರ್ಯಂಗೊಂದು ಸಲಾಂ ಹಾಕಿ ಶುರುವಿಟ್ಕೊಂಡ್ರೆ ಸಾಕು, ಆಮೇಲ್ ನೋಡು ಯೋಗಾಸನ ಒಂದೊಂದೇ ಬಿಸಾಕು. ಕಾಕು ಹತ್ತ ಕಣ್ಣು ಬಿಡ್ತಾ ತಣ್ಣು ಮಾಡುತ್ತಪ್ಪ, ತಾನೇ ತಾನಾಗ್ ಫಲ ಕೊಡುತ್ತೆ ಚೆನ್ನಾಗ್ ಅದೇನೆ ಕಕ್ವ. ಮಾಡ್ಬೇಕಪ್ಪ ಯೋಗ, ಯಾರೇನ್ ಹೇಳಿ ಎಲ್ಲೇನಾಗ್ಲಿ ನೀನ್ ಮಾಡಿ ಯೋಗ ಮಾಡಿ, ದೇಹಕ್ ಶಕ್ತಿ ಮೊಗದಲ್ ಕಾಂತಿ ಬರ್ದೇ ಇದ್ರೆ ನೋಡಿ. ಬದುಕಲ್ ನೋಡು ಬಾಳ್ಬೇಕಂದ್ರೆ ಯೋಗದಾಗೈತೆ ಎಲ್ಲ, ಅತ್ಕೊಂಡೆಲ್ಲ ನಡ್ಕೊಂಡ್ಬಿಟ್ರೆ ಬಾಳಾಗೈತೆ ಬೆಲ್ಲ, ಬಾಳಾಗೈತೆ ಬೆಲ್ಲ. ಯೋಗ ಕಲಿಯೋಕೆ ಆರೋಗ್ಯ ಸೂತ್ರವ ತಿಳಿಯೋಕೆ, ಯೋಗ ಕಲಿಯೋಕೆ ಆರೋಗ್ಯ ಸೂತ್ರವ ತಿಳಿಯೋಕೆ, ಕಷ್ಟ ಏನು ಈಗ ಬ್ರಾಹ್ಮಣಿ ಮಾಡೋಣ. ಉದ್ಗೀತ ಓಂಕಾರ ಮಾಡೋಣ.
ಧ್ಯಾನ ಮೆಡಿಟೇಷನ್. ನಿಮ್ಮ ಮನಸ್ಸು ಉಸಿರಾಟದ ಕಡೆ ಇರಲಿ. ಮನಸ್ಸಿನಲ್ಲಿ ಯಾವುದೇ ವಿಚಾರಗಳನ್ನು ತರಬೇಡಿ. ಅವು ಬಂದರೂ ಸಹ ತಮ್ಮಷ್ಟಕ್ಕೆ ಬರುತ್ತವೆ, ಹೋಗುತ್ತವೆ. ಅದರ ಬೆನ್ನು ಹತ್ತಿ ಹೋಗಬೇಡಿ. ಶುಭ ನುಡಿಯುವ ನಾಲಿಗೆ